ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆಗೆ ಒಂದು ಹೇರ್ ಆಯಿಲ್ ನ ಶೇರ್ ಮಾಡಕ್ಕಿದ್ದೀನಿ. ಇವತ್ತಿನ ದಿವಸ ಒಳಗೆ ಬಹಳಷ್ಟು ಜನರಿಗೆ ಹೇರ್ ಸಿಕ್ ರಿಲೇಟೆಡ್ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತಾವ. ಲೈಕ್ ಹೇರ್ ಫಾಲ್ ಆಗೋದಾಗಿರ್ಬೋದು, ಡ್ಯಾಂಡ್ರಫ್ ಆಗೋದಾಗಿರ್ಬೋದು, ಚಿಕ್ಕ ಏಜ್ ಒಳಗೆ ಗ್ರೇ ಹೇರ್ ಆಗೋದಾಗಿರ್ಬೋದು, ಇಲ್ಲ ಹೇರದೇನು ಗ್ರೋತ್ ಇರ್ತದಲ್ಲ ಅದಾಗದೇ ಇರ್ಬೋದು. ಹಿಂಗೆ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತಾವ. ಇವ್ ಎಲ್ಲಾ ಪ್ರಾಬ್ಲಮ್ಸ್ಗೆ ಒಂದೇ ಸೊಲ್ಯೂಷನ್ ಆಗಿರೋ ಒಂದು ಹೇರ್ ಆಯಿಲ್ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡತ್ತೀನಿ. ಮನೆಯೊಳಗಿರೋ 2 ಇಂಗ್ರೀಡಿಯೆಂಟ್ಸ್ ಸಾಕು ಈ ಹೇರ್ ಆಯಿಲ್ ರೆಡಿ ಮಾಡೋದಕ್ಕೆ. ಹಂಗ ನಿಮ್ದು ಟೈಮ್ ಕೂಡ 10 ರಿಂದ 15 ನಿಮಿಷ ಸಾಕು ಇದು ರೆಡಿ ಆಗೋದಕ್ಕೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದನ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡೋದೇನದ ಟೋಟಲಿ ಫ್ರೀ ಅದ. ಸೊ ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಕರಿ ಲೀವ್ಸ್ ಹೇರ್ ಆಯಿಲ್ ಅಥವಾ ಕರಿಬೇವನ್ನ ಉಪಯೋಗಿಸಿ ಹೇರ್ ಆಯಿಲ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡತ್ತೇನೆ. ಕರಿಬೇವು ಒಳಗೆ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಏನಾಕೈತಿ ಅಂತಂದ್ರೆ ನಮ್ಮ ಹೇರ್ಸಿಗೆ ನ್ಯಾಚುರಲಿ ಏನು ಪೋಷಣೆ ಬೇಕಲ್ಲ ಅದೆಲ್ಲ ಕೊಡೋ ಶಕ್ತಿ ಕರಿಬೇವು ಒಳಗಿದೆ. ಹಾಗಾಗಿ ನಾವು ಅದನ್ನು ಉಪಯೋಗಿಸಿ ಇವತ್ತು ಹೇರ್ ಆಯಿಲ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡತ್ತೇನೆ. ನಾನು ಇಲ್ಲಿ ಒಂದು 10 ರೂಪಾಯಿದಷ್ಟು ಕರಿಬೇವು ತೊಗೊಂಡಿದ್ದೀನಿ. ಅಂದ್ರೆ ಆಲ್ಮೋಸ್ಟ್ ಒಂದು ಬೌಲ್ ಅಷ್ಟದ, ಒಂದು ದೊಡ್ಡ ಇಷ್ಟು ಬೌಲ್ ಅಷ್ಟದ. ಸೊ ಇದನ್ನು ಏನು ಮಾಡಿದ್ದೀನಿ, ಒಂದು ದಿವಸ ಒಣಗಿಸ್ಕೊಂಡಿದ್ದೀನಿ. ನೀವು ಮನೆಯೊಳಗೂ ಒಣಗಿಸ್ಬಹುದು, ಇಲ್ಲ ಅಂತಂದ್ರೆ ಬಿಸಿಲು ಒಳಗೂ ಒಣಗಿಸ್ಕೋಬಹುದು. ಸೊ ನೋಡ್ರಿ ಇಲ್ಲಿ ಒಂದು ದಿವಸ ಒಣಗಿದ್ದಕ್ಕೆ ಅದೆಷ್ಟು ಡ್ರೈ ಆಗೈತಿ. ಯಾಕೆ ಒಣಗಿಸ್ಬೇಕು ಅಂತಂದ್ರೆ ಅದ್ರೊಳಗೆ ಮಾಯ್ಶ್ಚರ್ ಇರಬಾರ್ದು, ಹಾಗಾಗಿ ಒಣಗಿಸ್ಕೋಬೇಕು. ಈಗ ಈ ಕರಿಬೇವನ್ನ ಏನು ಮಾಡೋಣ, ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಕರಿಬೇವು ಮಿಕ್ಸಿ ಜಾರಿಗೆ ಹಾಕೊಂಡಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ಇದು ನೈಸ್ ಆಗಿ ಪೌಡರ್ ಹಾಕದ, ಯಾಕಂತಂದ್ರೆ ಇದು ಡ್ರೈ ಆಗಿರ್ತದೆ. ಹಿಂಗಾಗಿ ಪೌಡರ್ ಮಾಡ್ಕೊಂಡು ಬಂದಾದ್ಮೇಲೆ ನಾವು ಆಯಿಲ್ಗೆ ರೆಡಿ ಮಾಡ್ಕೊಳ್ಳೋಣ. ಕರಿಬೇವು ಪುಡಿ ಮಾಡ್ಕೊಂಡು ಬಂದಾದ್ಮೇಲೆ ನೋಡ್ರಿ ಇಲ್ಲಿ ಇದು ಈ ರೀತಿ ರೆಡಿ ಆಗ್ಯದ. ಇಷ್ಟ ಆದ್ರೆ ಸಾಕು ನಮಗ. ಈಗ ಇದನ್ನೇನ್ ಮಾಡೋಣ, ಸೈಡ್ ಎತ್ತಿಡೋಣ. ಹಂಗ ಒಂದು ತಳ ದಪ್ಪಗಿರೋ ಒಂದು ಪಾತ್ರೆ ತಗೊಳ್ಳೋಣ. ನಾನಿಲ್ಲಿ ಅಲ್ಯೂಮಿನಿಯಂ ತಗೊಂಡಿದ್ದೀನಿ. ಒಟ್ಟಿನಲ್ಲಿ ನೀವು ಸ್ಟೀಲಿಂದು ತಗೋಬಹುದು, ಅಲ್ಯೂಮಿನಿಯಮ್ದು ತಗೋಬಹುದು. ತಳ ಮಾತ್ರ ಏನಿರ್ತೈತಲ್ಲ ಅದೊಂದು ಸ್ವಲ್ಪ ದಪ್ಪ ಇರಬೇಕು. ಯಾಕೆ ದಪ್ಪ ಇರಬೇಕಪ್ಪ ಅಂತಂದ್ರೆ ಎಣ್ಣೆ ಏನದಲ್ಲ ನಾವು ಕುದಿಸುವಾಗ ಅದು ಹೊತ್ತಬಾರ್ದು. ಅಂತಂದ್ರೆ ಏನೋ ಕರಿಬೇವು ಹಾಕಿರ್ತೀವಲ್ಲ, ಕರಿಬೇವು ಏನೈತಲ್ಲ ಅದ್ರೊಳಗೆ ಹೊತ್ತಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ. ಈಗ ಇದಕ್ಕೆ ಏನು ಮಾಡ್ಕೊಳ್ಳೋಣ, ಆಯಿಲ್ ಹಾಕೊಳ್ಳೋಣ. ನಾ ಇಲ್ಲಿ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಗೆ 1 ಬೌಲ್ ಅಷ್ಟು ಕರಿಬೇವು ಬೇಕಾಗ್ತದ. ಈಗ ಈ ಎಣ್ಣೆ ಏನೈತಲ್ಲ ಇದ್ರೊಳಗೆ ಹಾಕೊಳ್ಳೋಣ. ಎಣ್ಣೆ ಏನದಲ್ಲ ಪಾತ್ರೆ ಒಳಗೆ ಹಾಕೊಂಡಾಗದ. ಈಗ ಇದ ಕರಿಬೇವುದೇನು ಪುಡಿ ಅದಲ್ಲ ಇದನ್ನು ಇದ್ರೊಳಗೆ ಹಾಕೊಳ್ಳೋಣ. ಇದೇನೈತ್ಲ ಈಗ ಹಾಕೋಬೇಕು. ನಾವು ಎಣ್ಣೆ ಬಿಸಿ ಮಾಡಿ ಕರಿಬೇವು ಪೌಡರ್ ಅದ್ರೊಳಗೆ ಹಾಕೋಬಾರ್ದು. ಅವಾಗ ಏನಾಕೈತಿ, ಅದು ಒಗ್ಗರಣೆ ಕೊಟ್ಟಂಗ ಹಾಕದ. ಅಂತಂದ್ರೆ ಕರಿಬೇವು ಏನೈತ್ಲ ಎಲ್ಲ ಹೊತ್ತಿ ಬಿಡ್ತದ. ಸೊ ಇದನ್ನೆಲ್ಲ ಪೌಡರ್ ಏನೈತ್ಲ ಇದ್ರೊಳಗೆ ಹಾಕೊಳ್ಳೋಣ. ಪೌಡರ್ ಏನೈತ್ಲ ಎಣ್ಣೆ ಒಳಗೆ ಹಾಕೊಂಡಾಗೈತಿ. ಈಗ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನಾಗೈತಲ್ಲ ಎಲ್ಲ ಎಣ್ಣೆ ಮತ್ತು ಕರಿಬೇವುದೇನು ಪೌಡರ್ ಅದೆಲ್ಲ ಚಲೋ ತಂಗೆ ಮಿಕ್ಸ್ ಆಗೈತಿ. ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ನಾನೀಗ ಆಯಿಲ್ ಏನೈತಲ್ಲ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಹಂಗೆ ಗ್ಯಾಸದ ಫ್ಲೇಮ್ ಏನದಲ್ಲ ಅದು ಫುಲ್ ಲೋ ಅದ. ಈಗ ಇದನ್ನ ನಿಧಾನಕ್ಕೆ ಈ ಥರ ಕೈ ಆಡಿಸ್ತಾ ಕುದಿಸ್ಕೋಬೇಕು. ಈಗ ನಾ ಏನು ಮಾಡ್ತೇನೆ, ಇದ್ರೊಳಗೆ 1-2 ಕರಿಬೇವುದ ಎಲೆ ಹಾಕೇನಿ. ಇದು ಯಾಕೆ ಅಂತಂದ್ರೆ ನಮ್ಮ ಆಯಿಲ್ ಆಗೈತೆ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ಈ 2 ಎಲೆ ಹಾಕಬೇಕು. ಇದು ಆಮೇಲೆ ನಿಮಗೆ ಹೇಳ್ತೇನೆ ಅದನ್ನು ಹೆಂಗೆ ಚೆಕ್ ಮಾಡೋದು ಅಂಥೇಳಿ. ಈಗ ಇದನ್ನು ಲೋ ಫ್ಲೇಮ್ ಮೇಲೆ ಇದೇ ಥರ ಕೈ ಆಡಿಸ್ತಾ ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಥರ ಫೋಮ್ ಬಂದ್ರೆ ಹೆದರೋ ಅವಶ್ಯಕತೆ ಏನಿಲ್ಲ. ಯಾಕಂತಂದ್ರೆ ಇದು ಕರಿಬೇವು ಒಳಗೆ ಒಂದು ಸ್ವಲ್ಪ ಮಾಯ್ಶ್ಚರ್ ಇದ್ರೆ ಆ ಥರ ಬರ್ತದ. ಬಟ್ ಏನಾಗೋದಿಲ್ಲ, ಆಯಿಲ್ ಚಲೋ ಬರ್ತದ. ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ನನ್ನ ವ್ಲಾಗ್ಸ್ ಮತ್ತು ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡ್ತಿದ್ರು, ಹೇರ್ಸ್ ಬಗ್ಗೆ ಯಾವುದರ ಒಂದು ಆಯಿಲ್ ಇದ್ರೆ ಪ್ಲೀಸ್ ಶೇರ್ ಮಾಡಿರಿ ಅಂಥೇಳಿ. ಹೀಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡತ್ತೀನಿ. ನೋಡ್ರಿ ನಮ್ಮ ಎಣ್ಣೆ ಏನೈತಲ್ಲ ಕುದಿಯಕ್ಕೆ ಸ್ಟಾರ್ಟ್ ಮಾಡಿತು. ನಮ್ಮ ಮನೆಯೊಳಗೆ ನಾವು ಎಲ್ಲರೂ ಇದೇ ಆಯಿಲ್ ಯೂಸ್ ಮಾಡ್ತೀವಿ. ನಾವು ಒಂದು ಅರ್ಧ ಲೀಟ್ರ್ ಅಷ್ಟು ಇವತ್ತು ಎಷ್ಟು ಮಾಡೇನಿಲ್ಲ, ಇಷ್ಟು ಆಯಿಲ್ ಮಾಡಿ ಇಟ್ಬಿಡ್ತೀನಿ. ಎಲ್ಲರೂ ನಾವು ಇದನ್ನು ಯೂಸ್ ಮಾಡ್ತೀವಿ. ನೀವು ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ನೋಡ್ರಿ, ನಿಮ್ಗನ ಚೇಂಜಸ್ ಗೊತ್ತಾಗ್ತಾವ.
ನೋಡ್ರಿ ಇಲ್ಲಿ ಆಯಿಲ್ ಕಲರ್ ಹೆಂಗೆ ಗ್ರೀನ್ ಬಂದದ. ನಾವು ಆಯಿಲ್ನ ಕುದಿಸಾಕಿಟ್ಟ 15 ನಿಮಿಷ ಆಗೈತಿ. ಈಗೇನು ಆಯಿಲ್ ಆಗೈತಿಲ್ಲ ಅಂತ ಚೆಕ್ ಮಾಡಬೇಕು. ಹೆಂಗೆ ಮಾಡಬೇಕು ಅಂತಂದ್ರೆ ನಾವು ಆಗಲೇ ಏನು ಕರಿಬೇವು ಎಲೆ ಹಾಕಿದ್ದುಲ್ಲ ಮೇಲೆ ಸೆಪ್ರೇಟ್, ಅದನ್ನು ತೆಗಿಬೇಕು ಹೊರಗಡೆ. ತೆಗೆದು ಅದನ್ನು ಸ್ವಲ್ಪ ಆರಿಸ್ಕೋಬೇಕು. ಅದು ಕರಿಬೇವದ ಎಲೆ ಏನದಲ್ಲ ಅದು ಫುಲ್ ತಣ್ಣಗೆ ಮಾಡ್ಕೊಂಡೇನಿ. ಈಗ ಇದನ್ನೇನು ಮಾಡಬೇಕು, ಈ ಥರ ಕ್ರಷ್ ಮಾಡಬೇಕು. ನೋಡ್ರಿ ಇಲ್ಲೇ ಈ ಥರ ಕ್ರಷ್ ಮಾಡಿದ್ಮೇಲೆ ಅದು ಫುಲ್ ಪೌಡರ್ ಆಗ್ಯದ ಅಂತಂದ್ರೆ ನಮ್ದು ಆಯಿಲ್ ಏನದಲ್ಲ ಅದು ರೆಡಿ ಆಗೈತೆ ಅಂತ ಅರ್ಥ. ನೀವು ಇಲ್ಲಿ ನೋಡಬಹುದು ಯಾವ ಥರ ಕ್ರಷ್ ಆಗತ್ತೈತದು ಅಂತ. ಈಗ ನಮ್ದು ಆಯಿಲ್ ಏನದಲ್ಲ ಅದು ಪೂರ್ತಿಯಾಗಿ ರೆಡಿ ಆಗೈತಿ. ನಾನು ಆಲ್ರೆಡಿ ಗ್ಯಾಸ್ನು ಆಫ್ ಮಾಡ್ಕೊಂಡೇನಿ. ಈಗ ಇದು ಆಯಿಲ್ ಏನೈತಲ್ಲ ಫುಲ್ ತಣ್ಣಗೆ ಮಾಡ್ಕೊಳ್ಳೋಣ. ತಣ್ಣಗೆ ಮಾಡ್ಕೊಂಡಾದ್ಮೇಲೆ ಇದನ್ನು ಶೋಧಿಸ್ಕೊಳ್ಳೋಣ. ನಮ್ದು ಆಯಿಲ್ ಏನದಲ್ಲ ಅದು ಪೂರ್ತಿಯಾಗಿ ತಣ್ಣಗಾಗೈತಿ. ಈಗ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಅದ್ರ ಸಲುವಾಗಿ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಳ್ಳೋಣ. ಈ ಥರ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕೊಳ್ಳೋಣ. ನಾನಿಲ್ಲಿ ಡಬಲ್ ಫಿಲ್ಟರ್ ಯಾಕೆ ಮಾಡ್ಕೊಳತ್ತೇನೆ ಅಂತಂದ್ರೆ ನಾವು ಡೈರೆಕ್ಟ್ ಬರೀ ಸ್ಟೇನರಲ್ಲಿ ಶೋಧಿಸ್ಕೊಳ್ಳೋದ್ರಿಂದ ಕರಿಬೇವುದೇನು ಅಂಶ ಇರ್ತಾವಲ್ಲ ಅವು ಎಣ್ಣೆ ಒಳಗೆ ಉಳಿತಾವ. ಹಂಗೆ ಉಳಿಯೋದ್ರಿಂದ ಏನಾಕೈತಿ, ಎಣ್ಣೆ ಒಂದು ಸ್ವಲ್ಪ ದಿನಕ್ಕೆ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಕೈತಿ. ಹಾಗಾಗಿ ಡಬಲ್ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಏನೈತಲ್ಲ ಅದು ಕರಿಬೇವುದು ಚಟ್ ಅಂತಾರಲ್ಲ ಅದೆಲ್ಲ ಇದ್ರೊಳಗೆ ಉಳ್ಕೋತದ. ಹಿಂಗಾಗಿ ಈಗ ಇದನ್ನು ನಮ್ಮ ಎಣ್ಣೆನ ನಿಧಾನಕ್ಕೆ ಇದ್ರೊಳಗೆ ಹಾಕೊಳ್ಳೋಣ. ಹಿಂಗೆ ಹಾಕೊಂಡಾದ್ಮೇಲೆ ಈ ಥರ ಸ್ಪೂನಿಂದ ಒಂದು ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ಏನೈತಿ ಎಲ್ಲ ಅದ್ರೊಳಗೆ ಕರಿಬೇವೊಳಗಿರೋ ಎಣ್ಣೆ ಏನೈತಲ್ಲ ಒಂದೇ ಕಡೆ ಹಾಕದ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಈಗ ಈ ಬಟ್ಟೆನ ಈ ಥರ ಮಾಡ್ಕೊಳ್ಳೋಣ. ಆಮೇಲೆ ಆದಷ್ಟು ನಮ್ಮ ಕೈಯಿಂದ ಎಷ್ಟು ಹಾಕೈತಲ್ಲ ಅಷ್ಟ ಗಟ್ಟಿಯಾಗಿ ನುರಿಯಾಗಿ ಹಿಂಡ್ಕೋಬೇಕಂತಾರಲ್ಲ ಆ ಥರ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ ಎಣ್ಣೆ ಹೆಂಗೆ ಬೀಳತ್ತದ. ಈಗ ಏನೈತಲ್ಲ ಇದನ್ನ ಒಂದು ಸ್ವಲ್ಪ ಈ ಥರ ತಿರುಗಿಸ್ಕೊಳ್ಳೋಣ. ಇದರಿಂದ ಏನಾಕೈತಿ ಅದ್ರೊಳಗಿರೋ ಎಣ್ಣೆ ಏನೈತಲ್ಲ ಎಲ್ಲ ಬರ್ತದ. ಇಲ್ಲಿ ನೋಡ್ರಿ ಎಷ್ಟು ನಿಮ್ಮ ಕೈಲೇ ಹಾಕದ ಅಷ್ಟು ಚಲೋ ತಂಗಿ ಅದನ್ನು ಹಿಡ್ಕೊಡ್ರಿ. ನೋಡ್ರಿ ಇನ್ನೂ ಎಣ್ಣೆ ಎಷ್ಟು ಬರತ್ತದ. ಈಗ ಇದು ಹಿಂಡ್ಕೊಂಡಾಗದ. ಇಲ್ಲಿ ನೋಡ್ರಿ ಕರಿಬೇವು ಪೌಡರ್ ಹೆಂಗಾಗೈತೆ ಅಂಥೇಳಿ. ಈ ಪೌಡರ್ ಏನದಲ್ಲ ನಾವು ಬಿಸಾಕೋ ಅವಶ್ಯಕತೆ ಏನಿಲ್ಲ. ಇದನ್ನು ಆ್ಯಸ್ ಅ ನಾವು ಹೇರ್ ಪ್ಯಾಕ್ ಅಂತಲೂ ಯೂಸ್ ಮಾಡ್ಕೋಬಹುದು. ವಾರದಾಗ 1 ಅಥವಾ 2 ದಿನ ನಾವು ಹೇರ್ ವಾಶ್ ಮಾಡ್ಕೋತಿರ್ತೇವಲ್ಲ ಆವಾಗ ಇದ್ರಾಗ ಒಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಹೇರ್ಸಿಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದನೂ ಹೇರ್ಸ್ ಏನಾಕ್ಕವ ಸಾಫ್ಟ್ ಆಕ್ಕವ. ಸೊ ಇದನ್ನು ಬಿಸಾಕಬೇಡ್ರಿ, ಹಂಗೆ ಇಟ್ಕೊಡ್ರಿ. ಇಲ್ಲಿ ನೋಡ್ರಿ ನಮ್ದು ಕರಿ ಲೀವ್ಸ್ ಅದು ಹೇರ್ ಆಯಿಲ್ ಎಷ್ಟು ಮಸ್ತ್ ರೆಡಿ ಆಗೈತಿ. ಹಂಗೆ ಅದಕ್ಕೆ ಎಷ್ಟು ನ್ಯಾಚುರಲ್ ಆಗಿ ಕಲರ್ನು ಬಂದದ, ಗ್ರೀನ್ ಕಲರ್. ಈ ಆಯಿಲ್ನ ನೀವು ಸಾಕಷ್ಟು ದಿವಸ ಒಂದು ಜಾರ್ ಒಳಗೆ ಒಂದು ಕಂಟೈನರ್ ಒಳಗೆ ಹಾಕಿ ಉಪಯೋಗಿಸ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಇದೇ ಥರ ಯೂಸ್ಫುಲ್ ವಿಡಿಯೋಗಳನ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ನೀವು ನಿಮ್ಮ ಕಾಳಜಿ ತೊಗೋರಿ, ಆರಾಮಾಗಿರಿ, ನಕ್ಕೊಂತೇ ಇರ್ರಿ. ಬಾಯ್.